ಮಗ ನಿ ಬರಿ ಧನಿ ಬಮನಿ ಬಮಗ ಮಸರಿ ಪದರಿ ದ ಮಸಗ ಸರಿ ಧನಿ ಪದ ಮರಿ ಮಗ ಸಾರಿ ದ. ಪ್ರಕೃತಿಯ ಸೊಬಗು ಕಲ್ಪನೆಗೆ ಮೀರಿದ್ದು. ಇದೊಂದು ಮನೋಲ್ಲಾಸದ ರಸಮಯ ಕ್ಷಣ. ಕಾರವಾರದ ಕಡಲ ತೀರ ನಿಜಕ್ಕೂ ಇದಕ್ಕೊಂದು ಸ್ಪಷ್ಟ ನಿದರ್ಶನ. ನಿಸರ್ಗದ ಮಡಿಲಲ್ಲಿ ನಮ್ಮನ್ನು ನಾವೇ ಮರೆಯುವ ಸ್ಥಳ ಇದು ಎಂದು ವಿಶ್ವಕವಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ಪ್ರಕೃತಿ ಸೊಬಗನ್ನು ಬಣ್ಣಿಸಿಕೊಂಡ ವಿಭಿನ್ನ ಭೌಗೋಳಿಕ ಪರಿಸರಗಳಿಂದ ಕೂಡಿರುವ ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಕಾರವಾರ. ಕಾರವಾರ ಬಹು ಹಿಂದಿನಿಂದಲೂ ನೈಸರ್ಗಿಕವಾದ ಸುರಕ್ಷಿತ ಬಂದರು. ಕಾಳಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸುಂದರ ತಾಣದ ಸುತ್ತ ಹಬ್ಬಿಕೊಂಡ ಕಾರವಾರದ ಕಡಲ ತೀರ ಮನಮೋಹಕ ದೃಶ್ಯಾವಳಿಗಳ ಮಡಿಲು. ಕಾಲ ಕಳೆದಂತೆ ಕಾರವಾರದ ಕಡಲ ತಡಿ ಬದಲಾವಣೆಗಳಿಗೆ ಒಗ್ಗಿಕೊಂಡು ಕೈಗಾ, ಸೀಬರ್ಡ್ ಸೇರಿದಂತೆ 10 ಯೋಜನೆಗಳಿಗೆ ಆಶ್ರಯ ನೀಡಿ ಮುನ್ನಡೆಯ ಹೆಜ್ಜೆಗಳಿಗೆ ಕಾರಣವಾಗುತ್ತಾ ನಡೆದಿದೆ. ಸಮುದ್ರ ಸುತ್ತುವರೆದು ಸೃಷ್ಟಿಯಾಗಿರುವ ದೇವಬಾಗ್ ಕಾರವಾರಕ್ಕೆ 5 ಕಿಲೋಮೀಟರ್ ದೂರದಲ್ಲಿರುವ ನಿಸರ್ಗಾರಾಧನೆಯ ನಿರ್ಮಲ ಪರಿಸರದ ಬೀಡು. ಪ್ರಾಕೃತಿಕವಾಗಿ ರೂಪುಗೊಂಡಿರುವ ವನರಾಶಿ ಜಲರಾಶಿಯೊಂದಿಗೆ ಮೇಳೈಸಿರುವ ಪುಟ್ಟ ದ್ವೀಪ ದೇವಬಾಗ್ನಲ್ಲಿ ಉಳಿಯಲು ಸುಸಜ್ಜಿತ ತಂಗುದಾಣಗಳನ್ನು ಜಂಗಲ್ ಲಾಡ್ಜಸ್ ಸಂಸ್ಥೆ ವ್ಯವಸ್ಥೆ ಮಾಡಿದೆ. ಜಂಜಡದ ಬದುಕಿನಿಂದ ಕೆಲ ಕಾಲ ದೂರ ಬಯಸುವವರಿಗೆ ಅನೇಕ ಪ್ರಶಾಂತ ಕಡಲ ತೀರಗಳನ್ನು ದೇವಬಾಗ್ ಕೊಡಮಾಡಿದೆ. ದೇವಬಾಗ್ ಮನಸ್ಸನ್ನು ಮುದಗೊಳಿಸುವ ಮರಳ ಹಾಸುಗಳ ರಮ್ಯ ತಾಣ. ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಉಪ್ಪಿನ ಸತ್ಯಾಗ್ರಹದಿಂದ ಪ್ರಸಿದ್ಧವಾದ ಅಂಕೋಲ ಸ್ವಾತಂತ್ರ್ಯ ಸೇನಾನಿಗಳ ತವರು. ಅಂಕೋಲದ ಮಹಾಮಾಯಾ ದೇವಾಲಯ ವಿಶಿಷ್ಟ ವಾಸ್ತುಶೈಲಿಯಲ್ಲಿ ರೂಪುಗೊಂಡಿರುವ ಆಲಯ. ಧ್ಯಾನಾಸಕ್ತರಿಗೆ ಅಪ್ಯಾಯವಾದ ತಾಣ ಇದು. ಕುಮಟ ಪರಂಪರಾನುಗತ ಕರಕುಶಲಿಗಳ ಸ್ಥಳ. ಶ್ರೀಗಂಧ, ಬೀಟೆ ಮರಗಳಲ್ಲಿ ಅದ್ಭುತ ಕಲಾಕುಸುರಿಯುಳ್ಳ ಮರ ಕೆತ್ತನೆಗೆ ಕುಮಟ ದೇಶ ವಿದೇಶಗಳಲ್ಲೂ ಹೆಸರುವಾಸಿ. ಅಪಾರ ಶ್ರಮ ಮತ್ತು ಏಕಾಗ್ರತೆಯನ್ನು ಬೇಡುವ ಈ ಹಸ್ತಶಿಲ್ಪದ ಕೃತಿಗಳು ನೋಡುಗರ ಮನ ತಣಿಸುತ್ತವೆ. ಅತ್ಯುಗ್ರ ತಪಸ್ಸು ಮಾಡಿ ಮಹಾಶಿವನಿಂದ ರಾವಣ ಪಡೆದಿದ್ದ ವರವನ್ನು ಅವನಿಂದ ತಪ್ಪಿಸಲು ದೇವತೆಗಳು ಗಣೇಶನ ಮೂಲಕ ಹೂಡಿದ ಚಮತ್ಕಾರದ ಪೌರಾಣಿಕ ಸ್ಥಳವೇ ಗೋಕರ್ಣ. ವಿನಾಯಕ
ಮರಳಲ್ಲಿಟ್ಟಿದ್ದ ಲಿಂಗವನ್ನು ಎತ್ತಲು ರಾವಣ ತನ್ನ ಮಹಾಬಲವನ್ನು ಉಪಯೋಗಿಸಿದರೂ ವಿಫಲನಾದ. ಆಗ 5 ಹೋಳಾದ ಲಿಂಗ ಗೋಕರ್ಣದ ಆಸುಪಾಸಿನಲ್ಲಿರುವ ಸಮುದ್ರ ತೀರಗಳಲ್ಲಿ ಕುಡ್ಲೆ ಬೀಚ್ ಮುಖ್ಯವಾದುದು. ನೀಲಾಗಸದ ಜೊತೆಗೆ ಕಡು ನೀಲಿಯ ಕಡಲು ಕೂಡಿಕೊಂಡ ಕೂಡಲೇ ಮನಮೋಹಕ ಕಡಲ ಕಿನಾರ. ಓಂಕಾರ ಅಕ್ಷರದಂತೆ ಪಡಿ ಮೂಡಿರುವ ಓಂ ಬೀಚ್ ದೂರ ದೂರದ ಊರುಗಳಲ್ಲೂ ಹೆಸರಾಗಿರುವ ಸಮುದ್ರ ತೀರ. ಏಕಾಗ್ರತೆ, ಪ್ರಶಾಂತತೆಯುಳ್ಳ ಸಮುದ್ರ ದಂಡೆಗಳನ್ನು ನೋಡ ಬಯಸುವವರಿಗೆ ಓಂ ಬೀಚ್ ವಿಶೇಷತೆಯನ್ನು ಕೊಡುವುದು ಖಂಡಿತ. ಸ್ಫಟಿಕದಷ್ಟು ಶುಭ್ರವಾದ ಸುಮಾರು ದೂರ ಹಳ್ಳ ಕೊಳ್ಳಗಳಲ್ಲಿ ಸಾಗಿ ಬಂದಾಗ ದಿಢೀರೆದ್ದು ಉದ್ಭವವಾದಂತೆ ನಮ್ಮ ಮುಖಕ್ಕೆ ರಾಚುವ ಬೃಹತ್ ಬಂಡೆ ಕಲಾಕೃತಿಗಳ ಗುಂಪೆ ಯಾಣ. ಕ್ರಮಿಸಿ ಬಂದ ಆಯಾಸವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಿಸಿ ಬಿಡುವ ಸಮೋಹಕ ಶಕ್ತಿಯೇ ಯಾಣದ ವಿಶೇಷ. ಬೃಹತ್ ಗುಹೆಯನ್ನು ಒಳಗೊಂಡ ಯಾಣದ ಶಿಖರಗಳು ಚಾರಣ ಪ್ರಿಯರಿಗೆ ಸವಾಲು ಎಸೆಯುವಂತಹವು. ಕಾಡಿನ ಮಧ್ಯೆ ಆಕಾಶದೆಡೆಗೆ ಮುಖ ಮಾಡಿ ನಿಂತ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ ಯಾಣದ ಪ್ರಮುಖ ಆಕರ್ಷಣೆಗಳು. ಹೊನ್ನಾವರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಅಪ್ಸರಕೊಂಡ ನಿಸರ್ಗ ರಮ್ಯ ಸ್ಥಳ. ಹಸಿರು ಗಿಡ ಮರಗಳ ಮಧ್ಯೆ ಧುಮ್ಮಿಕ್ಕುವ ಲಕ್ಷ್ಮಣ ತೀರ್ಥ ಜಲಪಾತ ಇಲ್ಲಿಯ ಮತ್ತೊಂದು ಪ್ರಮುಖ ಆಕರ್ಷಣೆ. ಸೂರ್ಯಾಸ್ತ ವೀಕ್ಷಣೆಗೂ ಇದು ಹೇಳಿ ಮಾಡಿಸಿದಂತಹ ಜಾಗ. ಹಿಂದೊಮ್ಮೆ ವೈಭವದಿಂದ ಮೆರೆದ ಗೇರು ಸೊಪ್ಪೆಯ ಗತ ವೈಭವವನ್ನು ನೆನಪಿಸುವ ಚತುರ್ಮುಖ ಬಸದಿ ಅಪೂರ್ವ ಕೆತ್ತನೆಗಳಿಗೆ ಖ್ಯಾತವಾಗಿದೆ. ಇಡುಗುಂಜಿ ಸಮುದ್ರ ತೀರದ ಪ್ರಖ್ಯಾತ ವಿಘ್ನೇಶ್ವರನ ದೇವಾಲಯದಿಂದ ಪ್ರಸಿದ್ಧಿ. ಇಡುಗುಂಜಿ ಗಣೇಶನೊಂದಿಗೆ ಹಾಸು ಹೊಕ್ಕಾಗಿರುವುದು ಇಲ್ಲಿಯ ಯಕ್ಷಗಾನ ಮೇಳ. ವಿಶಿಷ್ಟ ಜಾನಪದ ಪ್ರಕಾರವಾದ ಯಕ್ಷಗಾನ ಈಗ ಸಮುದ್ರದಾಚೆಗೂ ಹೆಸರುವಾಸಿ. ಕಡಲ ತೀರದ ಜೈನ ತೀರ್ಥಂಕರರ ಶಿಲ್ಪಗಳುಳ್ಳ ಹಾಡುವಳ್ಳಿ ಇದಕ್ಕೊಂದು ಆಕರ್ಷಕ ಉದಾಹರಣೆ. ನಾಡಿನುದ್ದಕ್ಕೂ ಖ್ಯಾತವಾಗಿರುವ ಪ್ರವಾಸಿ ತಾಣ ಮುರುಡೇಶ್ವರ ಬೃಹತ್ ಶೈವ ದೇವಾಲಯ ಸಂಕೀರ್ಣ. ಸಮುದ್ರದಂಚಿಗೆ ಇರುವ ಧ್ಯಾನ ಶಿವ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳಿಗೂ ಮೈ ಒಡ್ಡಿ ಕುಳಿತಿರುವುದು ಮೋಹಕ ದೃಶ್ಯ. ಈತನಿಗೆ ಏಷ್ಯಾದಲ್ಲೇ ಅತಿ ಎತ್ತರದ ಶಿವ ಎಂಬ ಹೆಗ್ಗಳಿಕೆ. ಪ್ರವಾಸಿಗರಿಗೆ ಅಗತ್ಯವೆನ್ನಿಸುವ ಎಲ್ಲ ಸೌಲಭ್ಯಗಳಿರುವ ಮುರುಡೇಶ್ವರ ಗುಡಿ ಗೋಪುರಗಳಿಂದ ಶೋಭಿತವಾದ ಯಾತ್ರಾಕ್ಷೇತ್ರ. ರಾವಣನ ಮಹಾಬಲಕ್ಕೆ ಚೂರಾದ ಶಿವಲಿಂಗದ ಒಂದು ಚೂರು ಬಿದ್ದ ಜಾಗ ಮುರುಡೇಶ್ವರ.
ಹಲವು ವಿಶಿಷ್ಟ ಸಂಸ್ಕೃತಿಗಳಿಗೆ ನೆಲೆ ನೀಡಿರುವ ಉತ್ತರ ಕನ್ನಡ 4 ಬುಡಕಟ್ಟು ಜನರ ವಾಸಸ್ಥಾನ. ಅವರಲ್ಲೊಬ್ಬರಾದ ಗೊಂಡಾಗಳ ಆಕರ್ಷಕ ನೃತ್ಯ ಇಲ್ಲಿದೆ. ಜಲಪಾತಗಳ ಜಿಲ್ಲೆ ಎನಿಸಿಕೊಂಡ ಉತ್ತರ ಕನ್ನಡದ ಸಿದ್ದಾಪುರ ಸಮೀಪದಲ್ಲಿರುವ ಉಂಚಳ್ಳಿ ಜಲಪಾತ ವಿಶಿಷ್ಟ ಬಗೆಯ ಜಲಧಾರೆ. ಕೆಪ್ಪಜೋಗ, ಲೂಸಿಂಗ್ಟನ್ ಫಾಲ್ಸ್ ಮುಂತಾಗಿ ಕರೆಸಿಕೊಳ್ಳುವ ಉಂಚಳ್ಳಿ ಚಿತ್ರ ಮನೋಹರ. ಹುಟ್ಟಿಸುವ ಉಂಚಳ್ಳಿ ಜಲಪಾತ ನಿಸರ್ಗದ ಅಪೂರ್ವ ಸೃಷ್ಟಿ. ಕಾನನಗಳ ನಡುವೆ ಜುಳಜುಳನೆ ಹರಿಯುವ ನದಿಯಲ್ಲಿ ಕಾಣಬಹುದಾದ ಸಹಸ್ರಲಿಂಗ ಪೌರಾಣಿಕ ಮಹತ್ವವಿರುವ ಸ್ಥಳ. ವನವಾಸ ಸಮಯದಲ್ಲಿ ಪಾಂಡವರು ಇಲ್ಲಿಗೆ ಬಂದಿದ್ದರೆಂಬ ಐತಿಹ್ಯವೂ ಇದೆ. ಶಿರಸಿಯ ಮಾರಿಕಾಂಬ ಈ ಪ್ರದೇಶದ ಬಹುಮಂದಿಯ ಆರಾಧ್ಯ ದೇವತೆ. ಕಾವಿ ಕಲೆಯಲ್ಲಿ ನಿರೂಪಿತವಾಗಿರುವ ಮಾರಿಕಾಂಬ ಮರದಿಂದ ಸಿದ್ಧಪಡಿಸಿರುವ ವಿಗ್ರಹ. ವಿವಿಧ ಮತಗಳ ಮಠಗಳಿರುವ ಸೋಂದೆ ಉತ್ತರ ಕನ್ನಡದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಜೈನ ಮಠಗಳು, ಸೋಂದೆ, ಸ್ವರ್ಣವಲ್ಲಿ, ಮಹಾಂತ ಮಠಗಳ ನೆಲೆವೀಡು ಇದು. ಶಿರಸಿ ತಾಲೂಕಿನಲ್ಲಿರುವ ಶಿವಗಂಗಾ ಫಾಲ್ಸ್ 75 ಮೀಟರ್ ಎತ್ತರದಿಂದ ಧುಮುಕುವ ಜಲಧಾರೆ. ಕಣ್ಮನಕ್ಕೆ ಸಂತಸ ಕೊಡುವ ಜಲಪಾತ ಈ ಶಿವಗಂಗಾ. ಅತ್ತಿವೇರಿ ಪಕ್ಷಿಧಾಮ ವಲಸೆ ಹಕ್ಕಿಗಳ ತಂಗುದಾಣ. 35ಕ್ಕೂ ಅಧಿಕ ಪ್ರಭೇದಗಳ ಪಕ್ಷಿಗಳು ಅತ್ತಿವೇರಿಗೆ ಪ್ರತಿ ವರ್ಷ ಸಂತಾನೋತ್ಪತ್ತಿಗಾಗಿ ಬರುತ್ತವೆ. ಟಿಬೆಟ್ ನಿರಾಶ್ರಿತ ಶಿಬಿರಗಳಲ್ಲಿ ಮರೆಯಾಗುವ ಅಪೂರ್ವ ದೃಶ್ಯ ವೈಭವವನ್ನು ಸವಿಯಲು ಜನ ಜೇನುಕಲ್ಲು ಗುಡ್ಡಕ್ಕೆ ಬರುತ್ತಾರೆ. ಮಾಗೋಡು ಜಲಪಾತ ಜಿಲ್ಲೆಯ ಜನಾಕರ್ಷಣೆಯ ಮತ್ತೊಂದು ಮೋಹಕ ಜಲಪಾತ. ವೈವಿಧ್ಯಮಯ ಪರಿಸರ ಹೊಂದಿರುವ ದಾಂಡೇಲಿ ಪ್ರಕೃತಿದತ್ತವಾಗಿ 10 ಬಗೆಯ ಆಕರ್ಷಣೆಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡ ಅರಣ್ಯ ಪ್ರದೇಶ. ದಟ್ಟವಾದ ಕಾಡುಗಳಿರುವ ದಾಂಡೇಲಿಯಲ್ಲಿ ಹರಿಯುವ ಕಾಳಿ ಜಲ ಕ್ರೀಡೆಗಳಿಗೆ ಅವಕಾಶವಿರುವ ದೇಶದ ಏಕೈಕ ನದಿ ಪಾತ್ರ. ಕಣಿವೆಗಳ ನಡುವೆ ಏರು ತಗ್ಗುಗಳಲ್ಲಿ ಅಬ್ಬರಿಸುತ್ತಾ ಸಾಗುವ ಕಾಳಿಯಲ್ಲಿ ಜಲಕ್ರೀಡಾ ಸಾಹಸಕ್ಕಿಳಿಯುವುದು ನಿಜಕ್ಕೂ ಒಂದು ಸವಾಲು. ರೋಮಾಂಚಕಾರಿ ಅನುಭವ ದಕ್ಕಿಸಿಕೊಳ್ಳಲು ಸಾಧ್ಯವಿರುವ ಕಾಳಿ ನದಿ ಜಲಕ್ರೀಡೆಗಳಿಗೆ ಜಂಗಲ್ ಲಾಡ್ಜಸ್ ನಿಪುಣರ ತಂಡವನ್ನೇ ಸಜ್ಜುಗೊಳಿಸಿ ಹತವಾಗಿದೆ.
ನಿಸರ್ಗದೊಡನೆ ಕಾಳಿ ಕಣಿವೆಯ ರುದ್ರರಮಣೀಯ ಹಾಗೂ ನೈಜ ನಿಸರ್ಗ ನೋಟಗಳನ್ನು ನೀಡುವ ಅದ್ಭುತ ಪರಿಸರ ಸೈಕ್ಸ್ ಪಾಯಿಂಟ್. ಉತ್ತರ ಕನ್ನಡದ ಕಾಡುಗಳಲ್ಲಿ ವಾಸವಾಗಿರುವ ಸಿದ್ಧಿಗಳು ಆಫ್ರಿಕನ್ ಮೂಲದವರು. ಅಡವಿಗಳೊಂದಿಗೆ ಒಡನಾಟ ಬೆಳೆಸಿಕೊಂಡ ಸಿದ್ಧಿಗಳು ಹಾಡು ಕುಣಿತಗಳಿಗೆ ಎತ್ತಿದ ಕೈ. ಅಂತಹ ಹಲವಾರು ಕಲೆಗಳಲ್ಲಿ ಈ ಕುಣಿತವೂ ಒಂದು. ಕರ್ನಾಟಕದ ಪ್ರವಾಸಿಗರ ಸ್ವರ್ಗವೆಂದು ಕರೆಸಿಕೊಂಡಿರುವ ಉತ್ತರ ಕನ್ನಡ ಕಣ್ಮನ ಸೂರೆಗೊಳ್ಳುವ ಕಡಲ ಕಿನಾರ, ಹಸಿರು ರಾಚುವ ಸಹ್ಯಾದ್ರಿ ಶ್ರೇಣಿ, ಕಣಿವೆಗಳ ನಡುವೆ ಹಾವಿನಂತೆ ಹರಿಯುವ ನದಿಗಳು, ಮನೋಲ್ಲಾಸ ಕೊಡುವ ಅದ್ಭುತ ಜಲಪಾತಗಳು, ಪೌರಾಣಿಕ ಮಹತ್ವದ ಸ್ಥಳಗಳು, ಧಾರ್ಮಿಕ ಕ್ಷೇತ್ರಗಳು, ಗತ ವೈಭವ ಸಾರುವ ಚಾರಿತ್ರಿಕ ಜಾಗಗಳು ಇವೆಲ್ಲವನ್ನೂ ತನ್ನಲ್ಲಿ ಹುದುಗಿಸಿಟ್ಟುಕೊಂಡು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ.